ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನನ್ನ ಚಾನಲಿಗೆ ನಿಮಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇದು ಒಂದು ಮಾಲ್ಟ್. ಇದು ನಮ್ಮ ದೇಹದಲ್ಲಿದ್ದ ಹೈ ಶುಗರನ್ನು ಕಮ್ಮಿ ಮಾಡುತ್ತೆ. 500ರಷ್ಟು ಶುಗರ್ ಇದ್ದರೆ ಕೇವಲ 150ಕ್ಕೆ ತಂದು ನಾರ್ಮಲ್ ಮಾಡುವ ಶಕ್ತಿ ಈ ಮಾಲ್ಟಿಗಿದೆ. ಆಸ್ಪತ್ರೆಗೆ ಹೋಗಿ ಪದೇ ಪದೇ ಹೋಗಿ ಮಾತ್ರೆ ತಿಂದು ನಿಮಗೆ ಸುಸ್ತಾಗಿದ್ದರೆ ಈ ಶುಗರ್ ಕಂಟ್ರೋಲ್ ಮಾಡುವ ಈ ರೆಸಿಪಿನ ನೀವು ದಿವಸಕ್ಕೆ 3 ಬಾರಿ ಸೇವಿಸಿದರೆ ನಿಮ್ಮದು ಶುಗರ್ ಇದೆಯಲ್ಲ, ಅದು ಆಟೋಮೆಟಿಕ್ಕಾಗಿ ನಾರ್ಮಲಿಗೆ ಬರುತ್ತೆ. ಬಹಳ ರುಚಿಯಾದ ರೆಸಿಪಿ ಇದು. ನೋಡಿ, ಹಾಲಿನ ಥರನೇ ಇದೆ. ಇದೊಂದು ಮಾಲ್ಟ್, ತುಂಬ ಒಳ್ಳೆಯ ಮಾಲ್ಟ್ ಇದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹೇಗಿದೆ ಅಂತ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ ಫ್ರೆಂಡ್ಸ್, ಈ ಮಾಲ್ಟ್ ಇದೆಯಲ್ಲ, ಇದು ಶುಗರ್ ಪೇಷಂಟಿಗೆ ಮಾತ್ರ ಅಲ್ಲ, ಎಲ್ರಿಗೂ ಯೂಸ್ ಮಾಡ್ಬೋದು. ಅಂದರೆ ಲೋ ಶುಗರ್ ಇದ್ದವರು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಸಣ್ಣ ಮಕ್ಕಳು, ಗರ್ಭಿಣಿಯರು ಮತ್ತು ಬೆಳೆಯುವ ಮಕ್ಕಳಿಗೆ, ನವಜಾತ ಶಿಶು ಅಲ್ಲ, ಇಂದು 6 ತಿಂಗಳ ನಂತರ ಮಕ್ಕಳಿಗೆ ಆಹಾರ ಕೊಡ್ತಾರಲ್ಲ, ಅವರಿಗೆ ಆ ಮಕ್ಕಳಿಗೆ ಕೂಡ ಇದನ್ನು ಕೊಡ್ಬೋದು. ಕ್ಯಾಲ್ಶಿಯಮ್ಮು, ಐರನ್, ನೆಕ್ಸ್ಟ್ ಶಕ್ತಿ ಎಲ್ಲವನ್ನು ಕೊಡ್ತದೆ ಇದು. ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ನೋಡಿ. ನಾನು ಆಶೀರ್ವಾದ ಅವರ ಅಟ್ಟ, ಇದು ಗೋಧಿ ಹಿಟ್ಟು, ನೆಕ್ಸ್ಟ್ ರಾಗಿ ಹಿಟ್ಟನ್ನ 2 ಸ್ಪೂನ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ 1 ಗ್ಲಾಸಲ್ಲಿ ಹಾಲು, 1 ಬೆಲ್ಲದ ಪೀಸ್ನ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರಾಗಿ ಹಿಟ್ಟು ಇದೆಯಲ್ಲ, ದೇಹಕ್ಕೆ ತಂಪನ್ನು, ಒಂದು ಶಕ್ತಿಯನ್ನು ಕೂಡ ನೀಡ್ತದೆ. ನೆಕ್ಸ್ಟ್ ಈ ಗೋಧಿ ಹಿಟ್ಟು ಶುಗರನ್ನು ಕಂಟ್ರೋಲಿಡುವ ಒಂದು ದೊಡ್ಡ ಸಾಧನವಾಗಿದೆ. ನೆಕ್ಸ್ಟ್ ಈ ಹಾಲಿನಲ್ಲಿ ಕ್ಯಾಲ್ಶಿಯಂ ಅಂಶ ಇದೆ, ನಮ್ಮ ಮೂಳೆಗಳು ಸ್ಟ್ರಾಂಗಾಗಿ ಬೆಳೆಯುತ್ತವೆ. ನೆಕ್ಸ್ಟ್ ಬೆಲ್ಲದಲ್ಲಿ ಕೂಡ ಕ್ಯಾಲ್ಶಿಯಂ ಅಂಶವಿದೆ ನೋಡಿ. ಇಲ್ಲಿ ನಾನು ಒಂದು ಕಬ್ಬಿಣದ ಕಾವಲಿ ಮೇಲೆ ಹದವಾಗಿ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ. ಈ ಥರ ಚೆನ್ನಾಗಿ ಲೈಟಾಗಿ ಹುರಿಬೇಕು, ಜಾಸ್ತಿ ಹುರಿಬಾರ್ದು. ಹೀಗೆ ಹುರಿದ್ರೆ ಈ ಮಾಲ್ಟ್ ತುಂಬ ಘಮ ಅಂತ ಬರ್ತದೆ. ಹಾಗೇ ಹಾಕಬೇಡಿ ನೋಡಿ ಫ್ರೆಂಡ್ಸ್. ಹುರಿದಿದ್ದನ್ನು ನಾನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಇದಕ್ಕೆ ನಾನು 1 ಲೋಟ ಹಾಲನ್ನು ಹಾಕ್ತಾ ಇದ್ದೇನೆ. ಹಾಲು ಹಾಕಿ ಚೆನ್ನಾಗಿ ಕೈಯಲ್ಲಿ ಹಿಚಕಬೇಕು, ಇಲ್ಲದ್ರೆ ಒಂದು ಸೌಟು ಅಥವಾ ಚಮಚ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ 1 ಗ್ಲಾಸ್ ನೀರನ್ನ ಹಾಕಿದ್ದೀನಿ. ನಿಮಗೆ ಬೇಕಾದರೆ ನೀರು ಇನ್ನೂ ಹಾಕಿ ತೆಳ್ಳಗೆ ಮಾಡ್ಬೋದು. ಈ ಸೌಟಲ್ಲಿ ಹೀಗೆ ಮಿಕ್ಸ್ ಮಾಡ್ಬೋದು, ಅಥವಾ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಕೈಯಲ್ಲಿ ಈ ಥರ ಕೈಯಲ್ಲಿ ಹಿಚಕಿದ್ರೆ ಚೆನ್ನಾಗಿ ಅದು ಗಂಟು ಬರುವುದನ್ನು ತಡಿಬಹುದು. ನೋಡಿ ಫ್ರೆಂಡ್ಸ್, ಈ ಥರ ಕೈಯಲ್ಲಿ ಹಿಚಕಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ ನೋಡಿ. ಇದಕ್ಕೆ ನಾನು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ. ಬೆಲ್ಲದ ಪುಡಿನ ಹಾಕಿದರೆ ತುಂಬ ಒಳ್ಳೆಯದು. ಬೆಲ್ಲನ ಈ ಥರ ಪುಡಿ ಮಾಡಿ ಹಾಕಬೇಕು. ಹಾಕಿದರೆ ಬೇಗ ಬೆಲ್ಲ ಕರಗ್ತದೆ ನೋಡಿ. ಈ ಥರ ಗಂಟುಗಳಿದ್ದರೆ ಅದನ್ನು ಚೆನ್ನಾಗಿ ಕೈಯಲ್ಲಿ ಹಿಚಕಬೇಕು. ನೆಕ್ಸ್ಟ್ ನಾನು ಇದನ್ನು ಒಲೆ ಮೇಲೆ ಇಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ನಾನು ಇದನ್ನು 5 ನಿಮಿಷ ಕುದಿಲಿಕ್ಕೆ ಒಲೆ ಮೇಲೆ ಇಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನ ಹಾಕಿದ್ದೀನಿ ನೋಡಿ. ಈ ಸಣ್ಣ ಚಮಚದಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇದ್ದೇನೆ. ಹೀಗೆ ತಿರುಗಿಸಬೇಕು ನೋಡಿ. ಈ ಥರ ತಿರುಗಿಸಬೇಕು ನೋಡಿ. ಹಾಲು ಥರ ಬಂದಿದೆ ನೋಡಿ, ಕುದೀತಾ ಇದೆ ನೋಡಿ. ಈ ಥರ ಕುದಿಬೇಕು. ಇನ್ನೂ ತೆಳ್ಳಗೆ ಬೇಕಾದರೆ 1 ಗ್ಲಾಸ್ ನೀರು ಜಾಸ್ತಿ ಹಾಕ್ಬೋದು, ಏನು ತೊಂದರೆ ಇಲ್ಲ ನೋಡಿ. ಈ ಥರ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ರೆಸಿಪಿ, ಹೆಲ್ದಿ ರೆಸಿಪಿ ಇದು. ಯಾರಿಗೆ ಬೇಕಾದರೂ ಸೇವಿಸ್ಬೋದು. ಶುಗರ್ ಪೇಷಂಟ್ ಅಂತೂ ದಿವಸಕ್ಕೆ 3 ಬಾರಿ ಈ ಬೇಸಿಗೆ ಟೈಮಲ್ಲಿ ಸೇವಿಸಿದರೆ ತುಂಬ ಎನರ್ಜೆಟಿಕ್ ಆಗಿರ್ತಾರೆ. ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ ನೋಡಿ.
ನೋಡಿ ಸೇಮ್ ಹಾಲಿನ ಥರನೇ ಇದೆ ಅಲ್ವಾ. ಒಳ್ಳೆಯ ಔಷಧ ಅಂತಲೂ ಹೇಳ್ಬೋದು, ಒಳ್ಳೆಯ ರೆಸಿಪಿನೂ ಆಗಿದೆ ಇದು. ಓಕೆ, ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಇದನ್ನೆಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಈ ವಿಷಯ ಗೊತ್ತಾಗಲಿ. ನೆಕ್ಸ್ಟ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಂದೆಲ್ಲ ವೀಡಿಯೋನ ನೋಡಿ ಖುಷಿಪಡಿ. ಶುಭ ದಿನ.